ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀಮತ್ ಸಿದ್ಧಾಂತ ಶಿಖಾಮಣಿ ಪರಂ ಪೂಜ್ಯ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ, ಅದರ ಸಾರವನ್ನು ಸಂಗ್ರಹಿಸಿ ಭಾಷ್ಯವನ್ನು ಕರುಣಿಸಿದವರು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು, ಜ್ಞಾನ ಯೋಗಾಶ್ರಮ ಬಿಜಾಪುರ. ಈ ಒಂದು ಗ್ರಂಥದಲ್ಲಿ 44 ಅಂಗಸ್ಥಳಗಳು, 57 ಲಿಂಗಸ್ಥಳಗಳದವು. ಆ 44 ಅಂಗಸ್ಥಳಗಳ ಪೈಕಿ ಒಟ್ಟು 101 ಸ್ಥಳಗಳು. ಅದರಲ್ಲಿ 2ನೇ ಸ್ಥಳ ಪಿಂಡ ಜ್ಞಾನ ಸ್ಥಳ ಅಂತ. ಈ ಪಿಂಡ ಜ್ಞಾನ ಸ್ಥಳ ಸಿದ್ಧಾಂತ ಶಿಖಾಮಣಿಯ ಅಂಗಸ್ಥಳದ ಭಕ್ತ ಸ್ಥಳದ ಆವಾಂತರ ಸ್ಥಳ, 2ನೇ ಆವಾಂತರ ಸ್ಥಳ ಪಿಂಡ ಜ್ಞಾನ ಸ್ಥಳ. ಇಲ್ಲಿ ಮೊನ್ನೆ ಪೀಠಿಕೆ ಹೇಳಿದಾಗ 3 ಶಬ್ದಗಳನ್ನು ಅವರು ಹೇಳಿದರು. ಸಪಕ್ಷ, ಮತ್ತೆ ವಿಪಕ್ಷ, 3ನೇದು ಪಕ್ಷ. ಸಪಕ್ಷ ಅಂತಂದ್ರೆ ಆತ್ಮ ಅಂತ ಬೇರೆ ಇಲ್ಲ, ದೇಹನೇ ಆತ್ಮ, ದೇಹವೇ ಆತ್ಮ, ದೇಹ ಬಿಟ್ಟರೆ ಮತ್ತೆ ಬೇರೆ ಆತ್ಮ ಅಂತ ಇಲ್ಲ ಅಂತ ಹೇಳೋರು ಸಪಕ್ಷ. ದೇಹದಿಂದ ಭಿನ್ನವಾದ ಆತ್ಮನಿಲ್ಲ. ಒಂದ್ ಕಡೆ ಬರ್ಕೋಬೇಕಿದು, ಸಪಕ್ಷ ಅಂದ್ರೆ ಏನು? ದೇಹದಿಂದ ಭಿನ್ನವಾದ ಮತ್ತೊಂದು ಆತ್ಮ ಅಂತ ಇಲ್ಲ ಅಂಥೇಳಿ, ಇದು ದೇಹನೇ ಆತ್ಮ ಅಂತ ಹೇಳೋರು ಸಪಕ್ಷಿಗಳು. ಸಪಕ್ಷ. ಮತ್ತೆ ವಿಪಕ್ಷ ಅಂತಂದ್ರ ದೇಹ ಎನ್ನೋದು ಜಡ, ಆತ್ಮ ಎನ್ನೋದು ಚೇತನ. ಹೀಗಾಗಿ ದೇಹ ಆತ್ಮ ಅಲ್ಲ, ಆತ್ಮನೇ ಬೇರೆ, ದೇಹನೇ ಬೇರೆ ಅಂಥೇಳಿ 2 ಬೇರ್ಪಡಿಸಿ ತಿಳಿದುಕೊಳ್ಳೋರು. ಇದು ಎಂದೂ ದೇಹ ಆತ್ಮ ಆಗಂಗಿಲ್ಲ ಅಂತ ಹೇಳೋದು ವಿಪಕ್ಷ. ದೇಹ ಆತ್ಮ ಅಲ್ಲ, ನಾನು ಆತ್ಮ ಅದೀನಿ, ನಾ ಬೇರೆ ಅದೀನಿ ಅನ್ನೋದು ಬುಕ್ನಾಗಿಂದು ಓದಿ ಯಾರೋ ಹೇಳಿದ ಕೇಳಿ ಮಾತಾಡ್ತೀವಿ. ಆದರೆ ದೇಹ, ಇಂದ್ರಿಯ, ಪ್ರಾಣ, ಮನ, ಬುದ್ಧಿ ಇತ್ಯಾದಿಗಳಲ್ಲಿ ಯಾವುದು ಆತ್ಮ ಅಂತೇಳಿ ವಾಚ್ಯಾರ್ಥ ಲಕ್ಷ್ಯಾರ್ಥಗಳನ್ನು ಬೇರ್ಪಡಿಸಿ ತಿಳಿದುಕೊಂಡು ನಿರ್ಧಾರ ಮಾಡಿಕೊಳ್ಳುವಂತ ದಾರಿ ಒಳಗಿದ್ದವರು ಮುಮುಕ್ಷುಗಳು ಅಂತಾರೆ, ಜಿಜ್ಞಾಸುಗಳು ಅಂತಾರೆ. ಅವರು ಸಾಧಕ ಅವಸ್ಥೆಯಲ್ಲಿದ್ದವರು ಜಿಜ್ಞಾಸುಗಳು. ಜಿಜ್ಞಾಸ ಅಂದ್ರೆ ಏನು ತಿಳ್ಕೋಬೇಕನ್ನೋರು. ದೇಹಕ್ಕ ಆತ್ಮ ಅಂತಾರೋ, ಪ್ರಾಣಕ್ಕೆ ಆತ್ಮ ಅಂತಾರೋ, ಮನಸ್ಸಿಗೆ ಆತ್ಮ ಅಂತಾರೋ, ಇಂದ್ರಿಯಗಳಿಗೆ ಆತ್ಮ ಅಂತಾರೋ, ಯಾವುದಕ್ಕೆ ಅಹಂಕಾರಕ್ಕೆ ಆತ್ಮ ಅಂತಾರೋ, ಇದ್ರ ಬಗ್ಗೆ ಏನು ನಿಶ್ಚಿತ ಜ್ಞಾನ ಇಲ್ಲ. ಆ ನಿಶ್ಚಿತ ಜ್ಞಾನ ಇಲ್ಲ, ಅದಕ್ಕೆ ತಿಳ್ಕೋಬೇಕು ಅನ್ನೋ ಜಿಜ್ಞಾಸುಗಳು. ಅದಕ್ಕೆ ಯಾವುದೇ ಅಲ್ಲಿ 2 ನಿರ್ಧಾರಗಳು ಮಾಡೋದಕ್ಕಿಂತ ಹಿಂಗ ನಿಶ್ಚಿತ ಇರ್ಲಾರ್ದೆ ಅಧ್ಯಯನ ಮಾಡ್ಕೋತಿರೋದು ಬಹಳ ಚಲೋ. ಯಾಕಂದ್ರೆ ನಾವು ದೇಹ ಅಲ್ಲ ಆತ್ಮ ಅಂದ್ರೆ ಆತ್ಮದ ಅನುಭವ ಏನೂ ಇಲ್ಲ. ಅಲ್ಲೇನಾಗ್ತದ, ದೇಹ ಜಡ ಅದು ಇದು ಅನ್ಕೋತ ದೇಹಕ್ಕೆ ಬೈಕೋತ್ ಕುಂದಿರ್ತೀವಿ, ಆತ್ಮದ ಅನುಭವ. ಮತ್ತ ದೇಹಕ್ಕೆ ಬಿಟ್ಟು ಒಂದು ಆತ್ಮ ಆದ ಅಂತ ಹೇಳಿಕೆ ನಾವು ಆತ್ಮ ಆದ ಅನ್ನೋದು ವಿಪಕ್ಷ.
ಆತ್ಮ ಅಂತಿಲ್ಲ, ದೇಹನೇ ಆತ್ಮ ಅಂತೇಳಿ ನಿರ್ಧಾರ ಮಾಡಿದ್ರೆ ಅದು ಮೂಢತನ. ಇಲ್ಲೇನಂದ್ರೆ ಅಧ್ಯಯನಶೀಲರಾಗಿ ಯಾರ ತಿಳಿಸಿ ಹೇಳಿದ್ದು ತಿಳ್ಕೋತ ಹೋಗದೆ ಜಿಜ್ಞಾಸುಗಳಾಗಿರೋದೇ ಚಲೋ ಆಗ್ತದೆ. ಈ ಜಿಜ್ಞಾಸತ್ವಕ್ಕೆ ಏನಂತಾರೆ? ಪಕ್ಷ ಅಂತಾರೆ. ಈ 3 ಶಬ್ದಗಳನ್ನು ಹೇಳಿದ್ರು. ಈಗ ದೇಹ ಬಿಟ್ಟು ಮತ್ತೊಂದು ಆತ್ಮ ಅನ್ನೋದು ಇಲ್ಲ ಅಂತಂದ್ಮೇಲೆ ಅವ್ರಿಗೇನಾರ ಆತ್ಮದ ಸಾಧನೆ ಮಾಡೋ ಅವಶ್ಯಕತೆ ಅದನ್ರಿ? ದೇಹ ಬಿಟ್ರೆ ಮತ್ತೆ ಬೇರೆ ಆತ್ಮ ಅನ್ನೋದು ಏನು ಇಲ್ಲವೇ ಇಲ್ಲ. ದೇಹನೇ ಆತ್ಮ ಅಂತೇಳಿ ಒಂದು ಗಟ್ಟಿ ನಿರ್ಧಾರ ತಗೊಂಡವ್ರಿಗೆ ಆಧ್ಯಾತ್ಮ ಸಾಧನೆ ಮಾಡೋ ಅವಶ್ಯಕತೆ ಯಾವ್ದೇನು? ಏನಿಲ್ಲ. ಮೂಢರಿಗೇನು ಅದರ ಅವಶ್ಯಕತೆ ಇಲ್ಲ. ಮತ್ತೆ ದೇಹ ಜಡ ಅದ, ಆತ್ಮ ಚೇತನ ಅದ ಎಂದು ಆ ಜಡ ದೇಹ ಆತ್ಮನಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಈ ವಿಪಕ್ಷದಾಗ ಏನದರಲ್ಲ ಇವರಿಗೆ ಏನರೇ ಆಧ್ಯಾತ್ಮ ಸಾಧನೆ ಅವಶ್ಯಕತೆ ಆದೇನು? ದೇಹ ಆತ್ಮ ಅಲ್ಲ ಅಂತೇಳಿ ನಿರ್ಧಾರ ಮಾಡಿಬಿಟ್ಟಾರ. ಆತ್ಮ ಅಂದ್ರೆ ಚೇತನ, ದೇಹ ಜಡ. ದೇಹನೇ ಬೇರೆ, ಆತ್ಮನೇ ಬೇರೆ. ಜಡ ಎಂದು ಚೇತನ ಅನಿಸ್ಕೊಳ್ಳಕ್ ಸಾಧ್ಯ ಇಲ್ಲ ಅಂತೇಳಿ ನಿರ್ಧಾರ ಮಾಡಿಬಿಟ್ಟಾರ. ಹಿಂಗ್ ನಿರ್ಧಾರ ಮಾಡಿದವ್ರಿಗೆ ಇವ್ರಿಗೆ ಏನಾರ ಆಧ್ಯಾತ್ಮ ಸಾಧನೆ ಮಾಡೋ ಅವಶ್ಯಕತೆ ಆದೇನವ್ರಿಗೆ? ನಿರ್ಧಾರ ಮಾಡಿದವ್ರಿಗೆ ಅವ್ರಿಗೂ ಅವಶ್ಯಕತೆ. ಈಗ ಯಾರಿಗೆ ಅವಶ್ಯಕತೆ ಅದ ಅಂತಂದ್ರ ನಮ್ಮ ದೇಹ ಪ್ರಾಣ ಅವೇನ್ ಪಂಚಕೋಶಗಳದ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಮತ್ತು ಕಾಯತ್ರಯಗಳು, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಇವದ್ರೊಳಗೆ ಯಾವಾಗ ಆತ್ಮ, ಎಲ್ಲಿ ಆತ್ಮ ಅಂತ ಹೇಳಕ್ಕೆ ಹುಡುಕ್ತಾರಲ್ಲ ಅವರು ಜಿಜ್ಞಾಸುಗಳು. ಅವ್ರಿಗೇನಂತಾರ? ಪಕ್ಷ ಅಂತಾರೆ. ಜ್ಞಾನಿಗಳಿಗೂ ಆತ್ಮಶೋಧನೆ ಅವಶ್ಯಕತೆ ಇಲ್ಲ, ಈ ಮೂಢರಿಗೂ ಆತ್ಮಶೋಧನೆ ಅವಶ್ಯಕತೆ ಇಲ್ಲ. ಆತ್ಮಶೋಧನೆ ಅವಶ್ಯಕತೆ ಯಾರಿಗದಪ್ಪ ಅಂತಂದ್ರೆ ಈ ಒಂದು ದೇಹ ಪ್ರಾಣ, ಅದೇನು ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಅಥವಾ ಅನ್ನಮಯ ಶರೀರ, ಪ್ರಾಣಮಯ ಶರೀರ, ಮನೋಮಯ ಶರೀರ, ವಿಜ್ಞಾನಮಯ ಶರೀರ ಏನದವಲ್ಲ ಈ ಶರೀರದಾಗ ಆತ್ಮ ಎಲ್ಲಬೇಕು, ಯಾವುದಕ್ಕೆ ಆತ್ಮ ಅನ್ಬೇಕು ಅಂತೇಳಿ ಹುಡುಕಾಟ ಏನ್ ನಡೆಸಾರಲ್ಲ ಅವರು ಪಕ್ಷ ಅಂತಾರಂತ ಮೊನ್ನೆ ಸಾರಿ ಹೇಳಿದ್ರು. ಇದ್ರ ಬಗ್ಗೆ ಏನಾರ ಡೌಟ್ ಅದ? ಪಕ್ಷ, ವಿಪಕ್ಷ, ಸಪಕ್ಷ ಪರ್ಫೆಕ್ಟ್ ತಿಳ್ಕೊಂಡ್ರೆ ಸಪಕ್ಷ ಅಂದ್ರೆ ಏನು? ದೇಹವೇ ನಾನು, ದೇಹನೇ ಆತ್ಮ. ನಾನಂದ್ರೆ ಆತ್ಮ, ಮತ್ತೆ ನಾವು ದೇಹನೇ ನಾನು ಅನ್ನೋದು ಸಪಕ್ಷ. ದೇಹನೇ ಆತ್ಮ ಅನ್ನೋದು ಸಪಕ್ಷ. ನಾನಂದ್ರೆ ಆತ್ಮನೇ, ಮತ್ತೇನು ಆತ್ಮ ಅಂದ್ರೆ ಬೇರೆ ಇಲ್ಲ, ನಾನಂದ್ರೆ ಬೇರೆ. ಈ ದೇಹ ಅನ್ನೋದು ಜಡ, ಆ ದೇಹ ನಾನಲ್ಲ, ನನ್ನದಲ್ಲ. ದೇಹದಿಂದ ಭಿನ್ನವಾಗಿ ಒಂದು ಚೇತನ ಅಂತದ, ಆ ಚೇತನ ನಾನು, ದೇಹ ನಾನಲ್ಲ ಅಂತೇಳಿ ಎರಡನೇದವ್ರು ನಿರ್ಧಾರ ಮಾಡಿರಲ್ಲ ಜ್ಞಾನಿಗಳು, ಅವರು ವಿಪಕ್ಷ. ಇನ್ನು ಮೂರನೇದವ್ರು ಏನದಾರ? ಇವ್ರ ತಿಳುವಳಿಕೆ ಸ್ಟೇಜ್ನಾಗ ಅದಾರ. ಜಿಜ್ಞಾಸತ್ವ ಅಂದ್ರೆ ಸ್ಟೂಡೆಂಟ್ಸ್.
ಏನ್ರಿ? ಸಾಧಕಾವಸ್ಥೆ. ಸಾಧಕಾವಸ್ಥೆ, ಸಾಧಕಾವಸ್ಥೆ, ಸಿದ್ಧಾವಸ್ಥೆ, ಮೂಢಾವಸ್ಥೆ ಅಂತ ಮೂರದವೇ. ಮೂಢರು ಸಪಕ್ಷದವರು, ಸಿದ್ಧಾವಸ್ಥರು ಸಿದ್ಧ ಅವಸ್ಥೆಯಲ್ಲಿರೋರು ವಿಪಕ್ಷರು, ಸಾಧಕಾವಸ್ಥೆಯಲ್ಲಿರೋರು ಪಕ್ಷಗಳಿವರೆಲ್ಲ. ಈಗ ಪಕ್ಷಿಗಳಂತ ಉಪನ್ಯಾಸನ ಮಾಡ್ಯಾರ. ಪಕ್ಷಿಗಳು ಹಕ್ಕಿಗಳು ಅಂತಂದ್ರೆ ತಿಳ್ಕೊಳ್ಳೋ ಸ್ಟೂಡೆಂಟ್ಸಿಗೆ ಅಂದಾರ ಹಕ್ಕಿಗಳು ಪಕ್ಷಿಗಳು ಅಂತ ಹೇಳಿ. ಇಲ್ಲಿ ಪಿಂಡ ಜ್ಞಾನ ಸ್ಥಲಿ ಏನದನಪ್ಪ? ಇವ ಸಪಕ್ಷ ಅದನೋ ಏನು ವಿಪಕ್ಷ ಅದನೋ ಏನು ಪಕ್ಷ ಅದನ? ಪಕ್ಷದ ನೀವ ತಿಳ್ಕೊಳ್ಳೋದ್ರಾಗ. ಅದಕ್ಕೆ ಮೂರನೇ ವರ್ಗದವರು ದೇಹ, ಇಂದ್ರಿಯ, ಪ್ರಾಣ, ಮನ, ಬುದ್ಧಿ ಇತ್ಯಾದಿ ತತ್ವಗಳಲ್ಲಿ ಯಾವುದು ಆತ್ಮ, ಇದು ನಿಶ್ಚಿತ ಜ್ಞಾನ ಇಲ್ಲ. ಯಾರಿಗಿಲ್ಲ? ಪಿಂಡ ಜ್ಞಾನ ಸ್ಥಳ ಅಂತ ಎರಡನೇದವದನಲ್ಲ. ಈಗ ಪಿಂಡ ಸ್ಥಳದಿಂದ ಪಿಂಡ ಜ್ಞಾನ ಸ್ಥಳಕ್ಕೆ ಬಂದನಲ್ಲ, ಅವನಿಗೆ ನಿಶ್ಚಿತ ಜ್ಞಾನ ಇಲ್ಲ. ಈಗೆಲ್ಲ ತಿಳ್ಕೊಂಡು ನಿಶ್ಚಿತ ಜ್ಞಾನ ಹೊಂದುತ್ತಾನೆ. ಇಂಥವ್ರಿಗೆ ಏನಂತಾರೆ? ಜಿಜ್ಞಾಸುಗಳು ಅಂತಾರೆ. ಪಿಂಡ ಜ್ಞಾನ ಸ್ಥಳ ಅಂದರೆ ಜಿಜ್ಞಾಸು ಸ್ಥಳ. ಆತ್ಮ ಅನಾತ್ಮ ವಿವೇಕ ತಿಳ್ಕೊಳ್ಳೋರು, ವಿಚಾರ ಮಾಡೋರು. ಪಿಂಡಸ್ಥಲಿಗೆ ಆ ವರ್ಗಕ್ಕೆ ಸೇರಿದವನು, ಅವನಿಗಾಗಿ ಈ ಆತ್ಮಶೋಧನೆ. ಮುಂದೆ ಹೋಗ್ತಾರೆ ಒಂದೊಂದೇ ಸ್ಟೆಪ್. ಶರೀರ ಆತ್ಮ ವಿವೇಕೇನ ಪಿಂಡಜ್ಞಾನಿ ಸ ಕಥ್ಯತೆ ಶರೀರಮೇವ ಚಾರ್ವಾಕೆ ಆತ್ಮೇತಿ ಪರಿಕೀರ್ತಿತೆ ಇಂದ್ರಿಯಾಣಾಂ ತಥಾತ್ಮತ್ವಂ ಅಪರೈ ಪರಿಭಾಷ್ಯತೆ ಬುದ್ಧಿ ತತ್ವ ಗತೈರ್ಬೌದ್ಧೈ ಬುದ್ಧಿತ್ಮೇ ಗೀಯತೆ ಬುದ್ಧಿರಾತ್ಮೇ ಗೀಯತೆ ನೇಂದ್ರಿಯಾಣಾಂ ನ ದೇಹಸ್ಯ ನ ಬುದ್ಧೇರಾತ್ಮಾತ್ ಭವೇತ್ ಅಹಂ ಪ್ರತ್ಯಯ ವೇದ್ಯತ್ವಾದನುಭೂತ ಸ್ಮೃತೇರಪಿ ಶರೀರೇಂದ್ರಿಯ ಬುದ್ಧಿಭ್ಯೋ ವ್ಯತಿರಿಕ್ತ ಸನಾತನಃ ಆತ್ಮಸ್ಥಿತಿ ವಿವೇಕಿ ಯಂ ಪಿಂಡಜ್ಞಾನಿ ಸ ಕಥ್ಯತೆ. ಏನ್ ಹಿಂಗಂದ್ರೆ, ಈ 4 ಮಂತ್ರಗಳಲ್ಲಿ ಸಿದ್ಧಾಂತ ಶಿಖಾಮಣಿಯ ಶ್ಲೋಕಗಳು ಅಂತಿವೆಲ್ಲ, ಶ್ಲೋಕ ಅನ್ನಂಗಿಲ್ಲ ಅವರು, ಮಂತ್ರ ಅಂತೇಳಿ ಹೇಳ್ತಾರೆ. ನೇರವಾಗಿ ಅರ್ಥ ಮಂತ್ರ ಅಂತೆ ಬಳಸ್ತಾರ ಅವರು. ಯಾರು? ಮಲ್ಲಿಕಾರ್ಜುನ ಶಾಸ್ತ್ರಿಗಳು. ಈ 4 ಮಂತ್ರಗಳಲ್ಲಿ ನಿಜವಾದ ಆತ್ಮನ ಶೋಧನೆ ಮಾಡಲಾಗಿದೆ. ಸಬಲ ವಿವೇಕದ ಅಭಾವ ಉಂಟಾದಾಗ ಮನುಷ್ಯ ದೇಹವೇ ಆತ್ಮ. ಒಂದು ವಿವೇಕ ಅನ್ನೋದು ಶಕ್ತಿ ಇರಲಿಲ್ಲ, ವಿಚಾರಕ್ಕೆ ಶಕ್ತಿ ಇರಲಿಲ್ಲ, ವಿಚಾರ ಮಾಡುವ ಶಕ್ತಿ ಇರಲಿಲ್ಲ, ಅಶಕ್ತ ಇದ್ರೆ, ಆ ಶಕ್ತಿಯ ಅಭಾವ ಇತ್ತಂತಂದ್ರೆ ಅಂತ ಒಂದು ವಿವೇಕ ಇಲ್ಲದವನಿಗೆ ಮನುಷ್ಯ ದೇಹವೇ ಆತ್ಮ, ಇಂದ್ರಿಯಗಳೇ ಆತ್ಮ, ಬುದ್ಧಿಯೇ ಆತ್ಮ ಎಂದು ಭಾವಿಸುತ್ತಾನೆ. ಅವುಗಳಲ್ಲಿ ಗಾಢವಾದ ಅಭಿಮಾನ, ವ್ಯಾಮೋಹ ತಾಳುತ್ತಾನೆ. ಸಾರಾಸಾರ ಸತ್ಯಾಸತ್ಯ ವಿವೇಚನಾಶೀಲ ಅನುಭವಿಗಳ ದೃಷ್ಟಿಯಲ್ಲಿ ಯಾವ ಅನಾತ್ಮ ವಸ್ತು ಆತ್ಮವಲ್ಲ, ಯಾವ ಅನಾತ್ಮ ವಸ್ತು ಆತ್ಮವಲ್ಲ. ಆತ್ಮವು ಭೌತ ವಿಶ್ವದ ಆಚೆಗಿದೆ. ಕರ್ಣ ಮಂಡಲದ
ಸುಳು ಇಲ್ಲದಲ್ಲಿ ನೆಲೆಸಿದೆ. ಕಾರಣ ಅಂದ್ರೆ ಇವೆ ಮನ, ಬುದ್ಧಿ, ಚಿತ್ತ, ಅಹಂಕಾರ. ಇವುದರ ಸುಳು ಇಲ್ಲದಲ್ಲಿ ಅದು ನೆಲೆಸದು. ಅದರ ಸ್ಪಷ್ಟ ಕಲ್ಪನೆ ಬರಬೇಕಾದರೆ ದೇಹಾತ್ಮಾದಿ ವಾದಗಳನ್ನು ಅರಿತುಕೊಳ್ಳೋದು ತೀರಾ ಅವಶ್ಯಕ. ಏನ್ ಮಾಡ್ಬೇಕು? ಶರೀರನೇ ಆತ್ಮ ಅಂತ. ಇನ್ನೊಬ್ಬ ಏನಂದ ಪ್ರಾಣವೇ ಆತ್ಮ, ಮೂರನೇದು ಇಂದ್ರಿಯನೇ ಆತ್ಮ, ನಾಲ್ಕನೇದು ಮನಸ್ಸೇ ಆತ್ಮ, ಇನ್ನೊಬ್ಬ ಐದನೇದು ಬುದ್ಧಿಯೇ ಆತ್ಮ. ಇವುಗಳಲ್ಲಿ ಇವು ವಾದಗಳೇನದವಲ್ಲ, ಈ ವಾದಗಳ ಬಗ್ಗೆ ಸಂಕ್ಷಿಪ್ತ ಪರಿಚಯ ಮಾಡಿ ಅವಕ್ಕೆ ಖಂಡಿಸ್ಕೊತ ಹೋಗ್ತಾರೆ. ಶರೀರವೇ ಆತ್ಮ ಅಂತ ಯಾರಿಗೆ ವಿವೇಕ ಇಲ್ಲದವ್ರಿಗೆ, ಇವೆಲ್ಲ ಶರೀರ, ಪ್ರಾಣ, ಮನಸ್ಸ, ಬುದ್ಧಿ, ಇಂದ್ರಿಯ ಇವು ಆತ್ಮ ಅಂತ ಯಾರಿಗೆ ಅವಿವೇಕಿಗಳಿಗೆ ಅನ್ನಿಸ್ತಿರ್ತಾವ. ವಿವೇಕಿಗಳಿಗೆ ಇವು ಅನಾತ್ಮ ಅನ್ನಿಸ್ತಾವ. ಇವ್ಯಾವು ಆತ್ಮವಸ್ತುಗಳಲ್ಲ. ಅದಕ್ಕೆ ಈ ಶರೀರವೇ ಆತ್ಮ ಅಂತ ವಿಚಾರ ಮಾಡೋರು ಯಾರು, ಅದನ್ನ ಹೆಂಗ್ ಖಂಡಿಸ್ಬೇಕು ಅಂತೇಳಿ ಸಿಸ್ಟಮೆಟಿಕ್ ಆಗಿ ಖಂಡಿಸ್ತಾರ. ಪಂಚಭೂತಗಳಿಂದ ರೂಪಿತವಾದ ದೇಹಕ್ಕೂ ಆತ್ಮನಿಗೂ ಅಂತರವಿಲ್ಲ, ಅವೆರಡೂ ಒಂದೇ. ಈ ಅಭಿಪ್ರಾಯ ಹೊಂದಿದವರಿಗೆ ಏನಂತಾರ? ಚಾರ್ವಾಕರು ಅಂತಾರ. ಪಂಚಭೂತಗಳಿಂದಾದ ಈ ಒಂದು ಗೊಂಬೆಯದಲ್ಲ, ಈ ದೇಹಕ್ಕೆ ಆತ್ಮಕ್ಕ ಏನು ಅಂತರ ಇಲ್ಲ. ಆತ್ಮ ಅಂದ್ರೂ ಒಂದೇ, ಆ ದೇಹ ಅಂದ್ರೂ ಒಂದೇ. ಚಾರ್ವಾಕ ಅಂದ್ರೆ ಏನ್ ಹಂಗಂದ್ರಿ? ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಮುಂದ. ಚಾರು ಅಂತಂದ್ರೆ ಚಂದ, ಮನ್ಸಿಗೆ ಒಪ್ಪಂಗ. ಮನ್ಸಿಗೆ ಒಪ್ಪಂಗ. ಈ ದೇಹ ನಾನಲ್ಲ ಅಂತ ಹೇಳಕ್ಕೆ ಏನೇನೋ ಇಲ್ಲದೆಲ್ಲ ತಲೆ ಕೆಡಿಸ್ಕೊಂಡು ಸಂಶೋಧನೆ ಮಾಡಿ ಹೈರಾಣ ಆಗೋದ್ರ ಬದಲಿ ಈ ದೇಹನೇ ಆತ್ಮ ಅಂದ್ಬಿಟ್ರೆ ಎಷ್ಟು ಆರಾಮ ಇರ್ತದ. ಸುಮ್ನೆ ಇದ್ದದ್ದು ಇಲ್ಲ ಮಾಡ್ಕೊಂಡ್ಕೆ ಇಲ್ಲದ ಹುಡುಕೊತ್ ಹೋಗಿ ರಾಶಿ ಓದಿ ಬರೆದು ತಿಳಿಕಿ ಅನುಭವ ಮಾಡ್ಕೊಳ್ಳೋದಕ್ಕಿಂತ ದೇಹನೇ ಆತ್ಮ ಅಂದ್ರಾಯ್ತು. ಹಿಂಗ ಅಂದದ್ದೇನಾಗ್ತದ ಒಪ್ಕೊಂಡ್ಬಿಡ್ತದ ಮನಸ್ಸು. ಚಾರು ವಾಕು ಅಂತಂದ್ರೆ ಚಂದ ಮಾತಿದು. ಅದು ಸತ್ಯ ಇರಲಿ ಅಸತ್ಯ ಇರಲಿ, ಚಂದ ಅನಿಸಿದ್ದಕ್ಕೆ ಒಪ್ಕೊಂಡ್ಬಿಡ್ತದೆ. ಪಂಚಭೂತಗಳಿಂದ ಚಂದನ ಮಾತಂತ, ಬಣ್ಣದ ಮಾತು ಅಂತಿರಲ್ಲ, ಅದೇ ಚಾರ್ವಾಕ್. ಬಹಳ ಬಣ್ಣದ ಮಾತಾಡ್ತಾರೆ. ಪಂಚಭೂತಗಳಿಂದ ರೂಪಿತವಾದ ದೇಹಕ್ಕೂ ಆತ್ಮನಿಗೂ ಅಂತರವಿಲ್ಲ, ಅವೆರಡೂ ಒಂದೇ. ಈ ಅಭಿಪ್ರಾಯ ಹೊಂದಿದವರಿಗೆ ಚಾರ್ವಾಕರೆಂದು ನಾಮ. ವಿಷಯಾನ್ ಚರ್ವಯತಿ ಇತಿ ಚಾರ್ವಾಕ. ಇಂದ್ರಿಯಗಳ ಮೂಲಕ ಶಬ್ದಾದಿ ವಿಷಯಗಳನ್ನು ಭೋಗಿಸುವವರು ಚಾರ್ವಾಕ. ಇದು ಆ ನಾಮದ ಪರಿಭಾಷೆ. ಜನನ ಮರಣ ದುಃಖಾತ್ ರೋದತೀತ್ ಶೂದ್ರ. ಈ ಜನನ ಮರಣದ ದುಃಖದಿಂದ ಅಳುವವರಿಗೆ ಶೂದ್ರರು ಅಂತಾರ. ಭವ ಯುಸ್ಮಿನ್ ಅಸ್ತಿ ಇತಿ ಭವಿ. ಜನನ ಮರಣ ಇದೆ ಎಂದೇ ಅವರು ಭವಿಗಳು. ಭವಿಗಳಂತ ಯಾರಿಗಂತಾರ? ಆತ್ಮನಿಗೆ ಜನನ ಇಲ್ಲ ಮರಣ ಇಲ್ಲ ಅಂತ ನಾವಂತೀವಿ. ಅವರು ದೇಹನೇ ನಾನು ಅಂತ ತಿಳ್ಕೊಂಡವರು, ಮತ್ತು ದೇಹಕ್ಕೆ ಜನನ ಆದ ಮರಣ ಆದ ಅಂದ್ಮೇಲೆ ಮರಣ ಜನನ ಆದ ಅಂತೇಳಿ ಅವ್ರಂತಾರ. ನಾವು ಜನನ ಮರಣ ಆತ್ಮಕ್ಕಿಲ್ಲ, ನಾವು ಆತ್ಮ ಸ್ವರೂಪ ಅದೀವಿ ಅಂತೇಳಿ ನಾವಂತೀವಿ. ಜನನ ಮರಣಕ್ಕೆ ಭವ ಅಂತಾರ. ಯಾರು ಜನನ ಮರಣ ಇದ್ದದ್ದು ಸತ್ಯ ಅಂತಾರ ಅವ್ರಿಗೇನಂತಾರ? ಭವಿಗಳು ಅಂತಾರ. ಹೆಂಗ? ಯಾರು ದೇಹನೇ ನಾನು ಅಂತ ತಿಳ್ಕೊಂಡಿರ್ತಾರ ಅವರಿಗೆ ಜನನನೂ ಆದ ಮರಣನೂ ಆದ. ಜನನ ಮರಣ ಅಂದ್ರೆ ಭವ,
ಜನನ ಮರಣ ಚಕ್ರ ಅಂದ್ರೆ ಭವಚಕ್ರ. ಮತ್ತ ಆತ್ಮ ನಾನದೀನಿ, ನಾವು ಸಾಯವಲ್ಲ ಹುಟ್ಟವಲ್ಲ ಅಂತೇಳಿ ನಾವೇನು ಓದ್ತೀವಿ, ಅದೇನು ಏನು ಹುಟ್ಟವಲ್ಲ ಸಾಯವಲ್ಲ ನಾನು ಅಂತೇಳಿ ಅಂದ್ರ ಜನನ ಇಲ್ಲ ಮರಣ ಇಲ್ಲ. ಇವ್ರಿಗೇನಂತಾರ? ಭಕ್ತರು ಜ್ಞಾನಿಗಳು ಅಂತಾರ. ಭವಿಗಳಂತ ಯಾರಿಗಂತಾರ? ಪರ್ಫೆಕ್ಟ್ ಅರ್ಥ ಕೊಟ್ಟಾರ ಈಗಿಲ್ಲಿ. ದೇಹನೇ ಆತ್ಮ, ಆ ದೇಹನೇ ನಾನು, ನನಗೆ ಜನನ ಅವ, ನನಗೆ ಮರಣ ಅವ, ಹುಟ್ಟಿ ಬಂದೆ, ಸತ್ತು ಹೋದೆ, ಇವೆಲ್ಲ ಹೇಳೋರು ಭವಿಗಳು. ಇವರು ಚಾರ್ವಾಕರು. ನಾನು ದೇಹ ಅಲ್ಲ, ಅದು ಜನನ ಮರಣ ಆಗೋದು ದೇಹಕ್ಕ, ನನಗಲ್ಲ, ನಾನು ಆತ್ಮ, ಅದಕ್ಕ ನಾನು ಜ್ಞಾನಿ. ಈಗ ನೀವು ಜ್ಞಾನಿಗಳು ಏನ್ ಭವಿಗಳು ಏನ್ರಿ? ಜ್ಞಾನಿಗಳು. ನೀವಂದ್ರೆ ಏನು? ಆತ್ಮ. ಮತ್ತ ನಿಮ್ ದೇಹ ಯಾರು? ನಮ್ಮ ದೇಹ ಭವಿ, ನಮ್ಮ ಆತ್ಮ ಜ್ಞಾನಿ ಅಷ್ಟೇ. ಎರಡು ಮಿಕ್ಸ್ ಅದ ನಮ್ಮೊಳಗ. ದೇಹ ಭವಿ ಅದ, ಜನನ ಮರಣ ಉಳ್ಳಂತ ದೇಹ ಅದ, ಅದಕ್ಕೆ ದೇಹ ಭವಿ ಅದ. ಮತ್ತ ಆತ್ಮ ಏನದ? ಜ್ಞಾನಿ ಅದ. ಎರಡೂ ಅದ ನಮ್ಮಲ್ಲಿ ಮಿಕ್ಸ್. ಎರಡೂ ನೋಡೋದು ಕಲಿಬೇಕು ನಾವು. ಒಂದನ್ನು ಒಗಿತೀವಿ ಅಂದ್ರೆ ಆಗಂಗಿಲ್ಲ. ಆತ್ಮ ಅದೀನಿ, ಹುಟ್ಟವಲ್ಲ, ಸಾಯವಲ್ಲ, ಸದಾಕಾಲ ಇರವ ಅಂತಂದ್ಮೇಲೆ ಮತ್ತೆ ಹಂಗಿದ್ದವನಿಗೆ ದೇಹ ಯಾಕೆ ಬತ್ತು? ದೇಹ ಹುಟ್ಟತೇಕ, ದೇಹ ಸತ್ತತೇಕ? ಅದಕ್ಕೆ ದೇಹ ಆದ, ಹುಟ್ಟುತ್ತದ, ಸಾಯ್ತದ ಅಂತಂದ್ರೆ ಭವಿ ಯಾವುದು? ನಮ್ಮ ದೇಹ. ಭಕ್ತ ಅಥವಾ ಜ್ಞಾನಿ ಯಾವುದು? ನಮ್ಮ ಆತ್ಮ. ಲಕ್ಷ್ಯಾರ್ಥದಲ್ಲಿ ನಾವು ಭಕ್ತ ಜ್ಞಾನಿ, ವಾಚ್ಯಾರ್ಥದಲ್ಲಿ ನಾವು ಭವಿಗಳು. ಎರಡೂ ಅದಾವ ನಮ್ಮದ್ರಾಗ. ಏನ್ ಜನನ ಮರಣ ಬಿಟ್ಟದೀವಿ ನಾವು? ಜನನ ಇಲ್ಲ ಮರಣ ಇಲ್ಲ ಅಂತೇಳಿ ಅಂದು ಲಕ್ಷ್ಯಾರ್ಥದಾಗ ಇಲ್ಲ. ಅದಕ್ಕೆ ಯಾವ್ದನ್ನು ಬಿಡಂಗಿಲ್ಲ. ಅದನ್ನು ಹಿಡ್ಕೋಬೇಕು, ಇದನ್ನು ಹಿಡ್ಕೋಬೇಕು. ಆ ದೇಹನೇ ನಾನು ಅಂತ ತಿಳ್ಕೊಂಡು ದೇಹದ ಜನನ ಮರಣಗಳಲ್ಲಿ ಸುಖ ದುಃಖ ಅನುಭವಿಸಿದೆವು ಅಂತಂದ್ರೆ ಆ ಜೀವನೇ ಭವಿ. ನಮ್ಮದಿರ್ಬೋದು, ಯಾರ್ದಾದ್ರೂ ಇರ್ಬೋದು. ಆ ಜೀವನೇ ಚಾರ್ವಾಕ್, ಆ ಜೀವನೇ ಅವಿವೇಕ. ಯಾವ ಜೀವಕ್ಕ ಈ ದೇಹ ನಾನಲ್ಲ, ಅದರ ಜನನ ಮರಣಗಳು ನನಗೆ ಸಂಬಂಧ ಇಲ್ಲ, ಅದರ ಸುಖ ದುಃಖಗಳು ನನಗೆ ಸಂಬಂಧ ಇಲ್ಲ, ಅದರ ಪಾಪ ಪುಣ್ಯ ನನಗೆ ಸಂಬಂಧ ಇಲ್ಲ, ನಾನು ಜ್ಞಾನಿ, ನಾನು ಬ್ರಹ್ಮ ಅಂತಂದು ಬಿಟ್ರೆ ಅಂತಂದ್ರೆ ನೀವೇ ಬೇರೆ, ಇರೋದು ಒಂದೇ. ಆದರೆ ದೇಹ ಜಡಭೂತಗಳ ಕೃತಿ, ಅದು ದೃಶ್ಯ, ಪರಿಮಿತ ಹಾಗೂ ವಿಕಾರಶೀಲ. ಪ್ರಾಣ ಸಂಚಾರ ಇರುವವರೆಗೆ ಮಾತ್ರ ದೇಹದ ಕ್ರಿಯೆ. ಏನಪ್ಪ, ಪ್ರಾಣ ಇರೋ ತನಕ ದೇಹ ಒಳಗೆ ಪ್ರಾಣದ ಸಂಚಾರ ಇರಲಿಲ್ಲ ಅಂತಂದ್ರೆ ಆ ಪ್ರಾಣದ ಸಂಚಾರ ಹೊರಗೆ ಹೋಯಿತು, ದೇಹವು ಹೇಯ, ಅಪವಿತ್ರ, ಅಮಂಗಲ. ಈ ಸಂಗತಿ ಎಲ್ಲರಿಗೂ ಗೊತ್ತು.
ಆದ್ದರಿಂದ ದೇಹವು ಅರಿವಿನ ಅರಿವುಳ್ಳ ಆತ್ಮ ಆಗಲಾರದು. ಆತ್ಮ ಅದೃಶ್ಯವಾಗಿದೆ, ಅಪರಿಣಾಮಿ ಮತ್ತು ಅಪರಿಮಿತ. ಚಾರ್ವಾಕರಿಗೆ ಇದೆಲ್ಲ ತಿಳಿಯೋದು. ಚಾರ್ವಾಕರಿಗೆ ಇವೆಲ್ಲ ತಿಳಿಯಂಗಿಲ್ಲ. ಆಗಲೇ ಒಬ್ಬ ಹೆಣ್ಮಗಳು ಪ್ರವಚನ ಮಾಡ್ಲಿಕ್ಕತ್ತಿದ್ದಳು. ಮೊಬೈಲ್ನಾಗ ಒಂದು ಯಾರೋ ಹಾಕಿದ್ರು, ವಿಜ್ಞಾನಿ ಜಗತ್ತನ್ನ ಸಂಶೋಧನೆ ಮಾಡಿ ಕಂಡಿಡಿದ ಬಸವಣ್ಣನವರು ದೇವರನ್ನ ಸಂಶೋಧನೆ ಮಾಡಿ ಕಂಡಿಡಿದರು. ಬಸವಣ್ಣವರು ದೇಹವನ್ನು ಸಂಶೋಧನೆ ಮಾಡಿ ಕಂಡಿಡಿದರು. ದೇವರನ್ನ ಸಂಶೋಧನೆ ಮಾಡಿ ಕಂಡಿಡಿದಾರ ಅಂತಂದ್ರ ದೇವರು ಏನಾಯ್ತು? ಬಸವಣ್ಣನವರಿಂದ ಅರಿಸಿಕೊಂಡ ವಸ್ತು ಆಯ್ತಾ? ಇಲ್ಲ. ಯಾವಾಗ ಇದು ದೇವರು ಬಸವಣ್ಣನವರಿಂದ ಅರಿಸಿಕೊಂಡದ ಅಂತಂದ್ಮೇಲೆ ಅದು ಆತ್ಮ ಹೆಂಗಿರ್ತದ? ಅರಿಯುವ ವಸ್ತು ಆತ್ಮ, ಅರಿಸಿಕೊಳ್ಳುವ ವಸ್ತು ಅನಾತ್ಮ. ಈಗ ದೇವರನ್ನು ಅರಿಯುವ ವಸ್ತು ಅಂತಂದ್ರ ಬಸವಣ್ಣನೇ ಆತ್ಮ ಆಯ್ತು. ಆ ಬಸವಣ್ಣ ಕಂಡು ಹಿಡಿದ ದೇವ್ರ ಯಾವದಲ್ಲ ಇಷ್ಟಲಿಂಗ, ಅದು ಅನಾತ್ಮ ಆಯ್ತು. ಅರಿಸಿಕೊಳ್ಳುವ ವಸ್ತು ಅನಾತ್ಮ, ಕಂಡು ಹಿಡಿಸಿಕೊಳ್ಳುವ ವಸ್ತು ಅನಾತ್ಮ, ಕಂಡು ಹಿಡಿಯುವ ವಸ್ತು ಆತ್ಮ. ಅವ್ರು ಏನು ಕಂಡು ಹಿಡಿದಾರ ಅದು ಅನಾತ್ಮ, ಅವ್ರು ಯಾರು ಕಂಡು ಹಿಡಿದಾರ ಅವರ ಆತ್ಮ. ಏನ್ ಡೌಟ್ ಅದ ಇದ್ರಾಗ? ಬಸವಣ್ಣನವರು ಇಷ್ಟಲಿಂಗ ಕಂಡು ಹಿಡಿದ್ರು, ದೇವರನ್ನ ಕಂಡು ಹಿಡಿದ್ರು, ಹಂಗ ಹಿಂಗ ಹೇಳ್ತಾರೆ. ದೇವರನ್ನು ಕಂಡು ಹಿಡಿದ್ರ, ಕಂಡು ಹಿಡಿಸ್ಕೊಂಡ ಅಂತಂದ್ರ ದೇವರು ಅವ ದೇವರಲ್ಲ, ಅವ ಜಡ. ಕಂಡು ಹಿಡಿಯುವವರು ದೇವರು, ಚೇತನ ಯಾರದಾರ ಅವ್ರ ದೇವರು. ಅದಕ್ಕಾಗಿ ಬಸವಣ್ಣನೇ ದೇವರು. ಬಸವಣ್ಣ ಕಂಡು ಹಿಡಿದ ದೇವರು ಜಡ ಅಂತ ಅರ್ಥ ಆಗ್ತದೆ. ಇವೆಲ್ಲ ವಾದಗಳು ಬೇರೆ ಟೈಪ್ ಬರ್ತಾವು. ಅರಿಯುವ ವಸ್ತು ಆತ್ಮ, ಅರಿಸಿಕೊಳ್ಳುವ ವಸ್ತು ಅನಾತ್ಮ. ಹಿಂಗಾಗಿ ಈ ಶರೀರ ಪ್ರಾಣ ಸಂಚಾರ ಇರುವವರೆಗೆ ಮಾತ್ರ ದೇಹದ ಕ್ರಿಯೆ. ಅದು ಪ್ರಾಣ ಸಂಚಾರ ಹೋಯ್ತು ಅಂದ್ರೆ ದೇಹ ಅಪವಿತ್ರ, ಅಮಂಗಲ. ಈ ಸಂಗತಿ ಯಾರಿಗೆ ಗೊತ್ತಿಲ್ಲ? ಎಲ್ಲರಿಗೂ ಗೊತ್ತು. ಆದ್ದರಿಂದ ದೇಹವು ಅರಿವಿನ ಆತ್ಮವಾಗದು. ಅರಿವುಳ್ಳಂತ ಚಿದ್ರೂಪ ಬ್ರಹ್ಮ ಆಗಂಗಿಲ್ಲ. ಆತ್ಮ ಅದೃಶ್ಯ, ಆತ್ಮ ಅಪರಿಣಾಮಿ, ಆತ್ಮ ಅಪರಿಮಿತ. ಆತ್ಮ ಅನ್ಲಿಮಿಟೆಡ್ ಅದದು. ನೋಡೋದಕ್ಕ 3.5 ಮೊಳ ಶರೀರದೊಳಗ ಆತ್ಮ ಆದಂತ ಅನ್ಕೊಂಡಿವ್ ನಾವು. 3.5 ಮೊಳ ಶರೀರದಾಗ ಅಷ್ಟೇ ಇಲ್ಲದು. ಘಟದೊಳಗಿದ್ದ ಆಕಾಶ ಮಠದೊಳಗೂ ಅದ, ಮಠದೊಳಗೂ ಇದ್ದ ಅದೇ ಆಕಾಶ ಇಡೀ ವಿಶ್ವದ ತುಂಬ ಅದ, ಮಹಾಕಾಶದ ತುಂಬ ಅದ. ಅದೇನದ? ಅಪರಿಮಿತ ಅದ, ಅಪರಿಣಾಮಿ. ಯಾವ ಶಬ್ದ ಸ್ಪರ್ಶ ರೂಪ ರಸಗಂಧಗಳಿಗೆ ಅಂತಃಕರಣ ಇಂದ್ರಿಯಗಳಲ್ಲಿ ಪರಿಣಾಮ ಆಗ್ಬೋದು, ಆತ್ಮನಲ್ಲಿ ಯಾವ ಪರಿಣಾಮನೂ ಆಗಂಗಿಲ್ಲ. ಅದು ಅದೃಶ್ಯ, ಅದಕ್ಕೆ ಕಣ್ಣಿಗೆ ಕಾಣಲ್ಲ, ಕೈಗೆ ಸಿಗಲ್ಲ. ಚಾರ್ವಾಕರಿಗೆ ಇದೆಲ್ಲ ತಿಳಿಯೋದು. ಚಾರ್ವಾಕರಿಗೆ ಇದೆಲ್ಲ ಅರ್ಥ ಆಗಂಗಿಲ್ಲ. ಅವರಿಗೆ ದೇಹವೇ ಜೀವನದ ಸಾರ, ಸರ್ವಸ್ವ. ದೇಹ ಸೌಂದರ್ಯ ಮತ್ತು ಸೌಷ್ಠತೆಗಳೇ ಅವರಿಗೆ ಸಂಪತ್ತುಗಳು. ದೇಹನೇ ಕೆಲವೊಬ್ರು ಮೇಕಪ್ ಮಾಡ್ತಿರ್ತಾರೆ ನೋಡ್ರಿ, ಅವರೆಲ್ಲ ಚಾರ್ವಾಕರು. ಭಯಂಕರ ಮೇಕಪ್ ಮಾಡ್ತಿರ್ತಾರೆ, ಅದೆಲ್ಲ ಚಾರ್ವಾಕ ಬುದ್ಧಿ. ದೇಹ ಸೌಂದರ್ಯ ಮತ್ತ ಜಗ್ಗಿ ಯೋಗಾಸನ, ರನ್ನಿಂಗು, ಅದು ಇದು ಅತೀ ಮಾಡ್ತಿರ್ತಾರೆ. ದಿನ 2 ತಾಸು 3 ತಾಸು ಜಿಮ್ಮಿಗೆ ಹೋಗಿ ಅದು ಮಾಡಿ, ಅವೆಲ್ಲ ಚಾರ್ವಾಕ ಬುದ್ಧಿಯವು. ದೇಹಕ್ಕೆ ಅಂತ ಪರಿ ಮೇಂಟೈನ್ ಮಾಡೋದೇನು ಬೇಕಾಗಿಲ್ಲ. ದೇಹದ ಸೌಂದರ್ಯ ಹಾಗೂ ಸೌಷ್ಠತೆಗಳು ಅವರಿಗೆ ಸಂಪತ್ತುಗಳು. ದೈಹಿಕ ಭೋಗ ಅಂದ್ರೆ ಅವರಿಗೆ ಪರಮಾರ್ಥ. ನಮಗ ಬ್ರಹ್ಮ ಸ್ವರೂಪ ಜ್ಞಾನ ಆಯ್ತು ಅಂದ್ರೆ ಅದು ನಮಗೆ ಪರಮಾರ್ಥ. ಅವರಿಗೆ ದೈಹಿಕ ಭೋಗನೇ ಪರಮಾರ್ಥ. ಸುದೀರ್ಘ ಕಾಲದ ಸಾಧನೆಯಿಂದ
ಆತ್ಮ ಸಾಕ್ಷಾತ್ಕಾರ ಉಂಟಾದರೆ ಅನುಭವಿಗಳು ಎಷ್ಟು ಆನಂದ ಪಡುತ್ತಾರೆಯೋ ಕನ್ನಡಿಯಲ್ಲಿ ತನ್ನ ಸುಂದರ ದೇಹ ಕಂಡಾಗ ದೇಹಾತ್ಮವಾದಿಗಳು ಅಷ್ಟೇ ಆನಂದ ಪಡುತ್ತಾರೆ. ಎಷ್ಟೋ ವರ್ಷ ಜನ್ಮ ಜನ್ಮಾಂತರದ ಆಧ್ಯಾತ್ಮ ಸಾಧನೆ ಮಾಡಿ ಯಾವನಿಗೆ ಒಬ್ಬನಿಗೆ ಮೋಕ್ಷ ಆಗಿರ್ತದಲ್ಲ, ಅವ ಮೋಕ್ಷ ಆದಾಗ ಅವ ಏಟ್ ಖುಷಿ ಪಡ್ತಾನ, ಅಷ್ಟೇ ಖುಷಿ ಚಾರ್ವಾಕ ಖುಷಿ ಪಡ್ತಾನಂತ. ಯಾವಾಗ ಕನ್ನಡಿ ಒಳಗೆ ತನ್ನ ಸುಂದರವಾದ ದೇಹದ ಪ್ರತಿಬಿಂಬ ನೋಡಿ ಅವ ಅಷ್ಟೇ ಸಂತೋಷ ಪಡ್ತಾನಂತ. ಎರಡು ಚಂದದಿನೆಲ್ಲ ನಾನಂತ. ಈ ದೇಹದೊಳಗಿನ ಪ್ರಾಣ ಹೋಯ್ತು ಅಂದ್ರೆ ಅದು ಅಮಂಗಲ ಆಗ್ತದ ಅನ್ನೋದು ಅವನಿಗೆ ಗೊತ್ತಿಲ್ಲ. ಹಿಂಗಾಗಿ ಅವ್ರ ಎಷ್ಟು ಚಂದ ಹೇಳ್ಯಾರ ನೋಡ್ರಿ, ಸುದೀರ್ಘ ಕಾಲದ ಸಾಧನೆಯಿಂದ ಆತ್ಮ ಸಾಕ್ಷಾತ್ಕಾರ ಉಂಟಾದರೆ ಆ ಆತ್ಮ ಸಾಕ್ಷಾತ್ಕಾರದ ಅನುಭವಿಗಳು ಎಷ್ಟು ಆನಂದ ಪಡುತ್ತಾರೆಯೋ ಕನ್ನಡಿಯಲ್ಲಿ ತನ್ನ ಸುಂದರ ದೇಹ ಕಂಡಾಗ ದೇಹಾತ್ಮವಾದಿಗಳು ಅಷ್ಟೇ ಆನಂದ ಅನುಭವಿಸುತ್ತಾರೆ. ಚಾರ್ವಾಕರ ಆನಂದ ಹೆಂಗದ ಅಂತ ಹೇಳಕತ್ತಾರ. ದುರ್ದೈವದಿಂದ ಈ ಜನ ಜನ್ಮ ಮರಣ ಪ್ರಪಾತಕ್ಕೆ ಸಿಕ್ಕು ಬೀಳುತ್ತಾರೆ. ಇವರೆಲ್ಲ ಹುಟ್ಟು ಸಾವುಗಳಿಗೆ ಸಿಕ್ಕು ಬೀಳುತ್ತಾರೆ. ಇವರ ಭವಿಭಾವ ಹೋಗಬೇಕಾದರೆ ಗುರುದೀಕ್ಷೆ ಅತ್ಯವಶ್ಯಕ. ವೇದೋಕ್ತ ಸತ್ಕರ್ಮಗಳು ಅನಿವಾರ್ಯ. ಗುರು ದೀಕ್ಷೆಗೆ ಬರೋದಕ್ಕಿಂತ ಮೊದಲ ಎಲ್ಲರೂ ಚಾರ್ವಾಕರೇ. ಏನು ಇವರು ಚಾರ್ವಾಕರು ಬೇರೆ, ನಾವು ಬೇರೆ ಅಂತೇವೆ. ನಾವು ಎಲ್ಲದಕ್ಕಿಂತ ಇಂಪಾರ್ಟೆನ್ಸ್ ನಮ್ಮ ದೇಹಕ್ಕೆ ಕೊಡ್ತೀವಲ್ಲ. ನಾವು ಏನ್ ದೇಹ ಬಿಟ್ಟಿಗೆ ಬದುಕಲಿಕ್ಕೀವಿ ನಾವು. ಈ ದೇಹದ ವಿಷಯದಲ್ಲಿ ನಾವು ಭವಿಗಳೇ, ದೇಹದ ವಿಷಯದಲ್ಲಿ ನಾವು ಚಾರ್ವಾಕರೇ, ಆತ್ಮದ ವಿಷಯದಲ್ಲಿ ಜ್ಞಾನಿಗಳು. ಏನ್ ದೇಹದ ಎಲ್ಲ ಬಿಟ್ಬಿಟ್ಟಿವೇನು? ಎಲ್ಲ ದೇಹದ ಭೋಗಗಳೆಲ್ಲ ಇಟ್ಕೊಂಡ್ಕೆ ಆತ್ಮ ಸಾಧನೆ ಮಾಡ್ಲಕತ್ತೀವಿ. ಹಿಂಗಾಗಿ ದೈಹಿಕವಾಗಿ ನಾವು ಭವಿಗಳು, ದೈಹಿಕವಾಗಿ ನಾವೇನದೀವಿ ಭವಿಗಳು, ಚಾರ್ವಾಕರೇ ನಾವು. ದೈಹಿಕವಾಗಿ ನಾವು ಚಾರ್ವಾಕರೇ ಇದೀವಿ, ಅದ್ರಾಗೇನು ಡೌಟೇ ಇಲ್ಲ. ಇದು ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರ ಗುರು ದೀಕ್ಷಾ ಅತ್ಯವಶ್ಯಕ. ಈ ಚಾರ್ವಾಕತನ, ಈ ಭವಿತನ ಕಳ್ಕೋಬೇಕು ಅಂತಂದ್ರೆ ಏನಾಗಬೇಕು? ಈ ಅಜ್ಞಾನ ಕಳ್ಕೋಬೇಕು ಅಂತಂದ್ರೆ ನಮ್ಮ ಸೌಂದರ್ಯದ ಬಗ್ಗೆ ಅಭಿಮಾನ ಪಡೋದು, ಇವೆಲ್ಲ ಏನದವ, ನಮ್ಮ ಇಂದ್ರಿಯ ಭೋಗಗಳ ಬಗ್ಗೆ ಅಪಹಪಿ ಪಡೆಯೋದು, ಇದೆಲ್ಲ ಏನದ ಜ್ಞಾನ ಇಲ್ಲದಕ್ಕೆ ಅಜ್ಞಾನಿಗಳು ಮಾಡೋ ಕೆಲಸ. ಇದಕ್ಕೆ ಚಾರ್ವಾಕರು ಅಂತಾರ. ಈ ಒಂದು ಚಾರ್ವಾಕ ಬುದ್ಧಿ ಹೋಗ್ಬೇಕಾದ್ರೆ ಗುರು ದೀಕ್ಷೆ ಅತ್ಯವಶ್ಯಕ. ಬರೀ ಗುರು ದೀಕ್ಷೆ ಒಂದು ತೆಗೊಂಡ್ರೆ ಆಗಂಗಿಲ್ಲ. ವೇದೋಕ್ತ ಸತ್ಕರ್ಮಗಳು ಅನಿವಾರ್ಯ. ಇದು ಹೋಗ್ಬೇಕಾದ್ರೆ ಸತ್ಕರ್ಮ ಬೇಕು. ಸತ್ಕರ್ಮ, ಸುಜ್ಞಾನ, ಸದ್ಭಾವ ಹಿಂಗೆಲ್ಲ ಬೇಕು. ಈಗೇನಾಗಬೇಕು? ಸತ್ಕರ್ಮದಿಂದ ಈ ಒಂದು ಶರೀರವೇ ಆತ್ಮ ಎನ್ನುವ ಅಜ್ಞಾನ ಕಳ್ಕೊತೀವಿ. ಸತ್ಕರ್ಮವೇ ಉಪಾಯ ಇದಕ್ಕೆ. ಮತ್ತ ಅದೇ ನೋಡ್ರಿ, ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ ಅವೇ ಬರ್ತಾವ. ನೆಕ್ಸ್ಟ್ ಏನಾಯ್ತು? ಪ್ರಾಣವೇ ಆತ್ಮ ಅಂತ. ಈ ಪ್ರಾಣವೇ ಆತ್ಮ ಅನ್ನೋ ವಿಚಾರ ನಾಳೆ ನೋಡೋಣ. ದೇಹವೇ ಆತ್ಮ, ಶರೀರವೇ ಆತ್ಮ ಅಂದ್ರೆ ಏನು ಅವಘಡಗಳಾಗ್ತಾವ ಅನ್ನೋದು ಇವತ್ತು ತಿಳ್ಕೊಂಡ್ರಿ. ಮುಂದೆ ಪ್ರಾಣವೇ ಆತ್ಮ ಅಂತಂದ್ರೆ ಅಲ್ಲೇನ್ ಸಮಸ್ಯೆ ಆಗ್ತದ? ಇಲ್ಲೇನದ? ಪ್ರಾಣ ಸಂಚಾರ ಇರೋ ತನಕ ಶರೀರ, ಪ್ರಾಣ ಸಂಚಾರ ಹೋಯ್ತು ಅಂತಂದ್ರೆ ಶರೀರ ಇಲ್ಲ. ಆತ್ಮ ಏನದ? ಶಾಶ್ವತ ಅದ. ಇದು ಬಿದ್ದೋಗ ಶರೀರಕ್ಕೆ ಆತ್ಮ ಅಂತೀವಿ ಅಂತಂದ್ರೆ ಅದು ತಪ್ಪಾಗ್ತದೆ. ಆತ್ಮ ದೃಶ್ಯ ಇಲ್ಲದಕ್ಕ, ಈ ಶರೀರಕ್ಕೆ ದೃಶ್ಯ ಅದ, ಇದು ಕಾಣಿಸ್ತದ. ಮತ್ತ ಇದು ಪರಿಮಿತ, ಲಿಮಿಟೆಡ್ ಅದ. ಆತ್ಮ ಅನ್ಲಿಮಿಟೆಡ್ ಅದ. ಇದೇನದ? ದೇಹ ವಿಕಾರಶೀಲ. ಬಾಲಕ ಇದ್ದಾಗ ಯುವಕನ ಇಲ್ಲ, ಯುವಕನಾಗಿದ್ದಾಗ ಮುದುಕನಿಲ್ಲ. ಇದು ವಿಕಾರಶೀಲ. ಹಿಂಗಾಗಿ ಆತ್ಮ ನಿರ್ವಿಕಾರ. ಬಾಲಕ ಇದ್ರೇನು, ಯುವಕ ಇದ್ರೇನು, ಮುದುಕಿದ್ರೇನು ಅದು ಒಂದೇ ತರ ಇರ್ತದೆ.
ಈ ರೀತಿ ಪ್ರಾಣ ಸಂಚಾರ ಇರುವವರೆಗೆ ಮಾತ್ರ ದೇಹದ ಕ್ರಿಯೆ. ಅದು ಹೋದಾಗ ದೇಹವು ಹೇಯ, ಅಪವಿತ್ರ, ಅಮಂಗಲ. ಈ ಸಂಗತಿ ಎಲ್ಲರಿಗೂ ಗೊತ್ತು. ಆದ್ದರಿಂದ ದೇಹವು ಅರಿವಿನ ಆತ್ಮವಾಗುವುದಿಲ್ಲ. ಅರಿವಿನ ಆತ್ಮ, ಮರಿವಿನ ಆತ್ಮ. ಅರಿವಿನ ಆತ್ಮ ಅಂತಂದ್ರೆ ಬ್ರಹ್ಮಸ್ವರೂಪ, ಮರಿವಿನ ಆತ್ಮ ಅಂದ್ರೆ ಆಭಾಸ ಸ್ವರೂಪ. ಇಷ್ಟೇ ಇರೋದು. ಆತ್ಮ ಅದೃಶ್ಯ, ಅಪರಿಣಾಮಿ, ಅಪರಿಮಿತ. ಚಾರ್ವಾಕರಿಗೆ ಇವೆಲ್ಲ ತಿಳಿಯುವುದಿಲ್ಲ. ಆದರೆ ದೇಹವೇ ಜೀವನದ ಸಾರ, ಸರ್ವಸ್ವ. ಅವರಿಗೆ ದೇಹನೇ ಜೀವನದ ಸಾರ, ಸರ್ವಸ್ವ. ದೇಹ ಸೌಂದರ್ಯ ಹಾಗೂ ಸೌಷ್ಠತೆಗಳು ಅವರಿಗೆ ಸಂಪತ್ತುಗಳು. ದೈಹಿಕ ಭೋಗ ಅವರಿಗೆ ಪರಮಾರ್ಥ. ದೈಹಿಕ ಭೋಗನೇ ಪರಮಾರ್ಥ ಅವರಿಗೆ. ಅದೇ ಒಂದು ದೊಡ್ಡ ಜ್ಞಾನ. ಸುದೀರ್ಘ ಕಾಲದ ಆಧ್ಯಾತ್ಮ ಸಾಧನೆಯಿಂದ ಆತ್ಮ ಸಾಕ್ಷಾತ್ಕಾರ ಉಂಟಾದರೆ ಅನುಭವಿಗಳು ಎಷ್ಟು ಆನಂದ ಪಡುತ್ತಾರೋ ಅದೇ ರೀತಿ ಈ ಭೋಗಿಗಳು, ಚಾರ್ವಾಕರು ಕನ್ನಡಿಯಲ್ಲಿ ತಮ್ಮ ಸುಂದರವಾದ ದೇಹ ಕಂಡಾಗ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡವನಿಗೆ ಎಷ್ಟು ಖುಷಿ ಆಗ್ತದ, ಹಂಗೆ ಇವನು ಆತ್ಮ ಅಂದ್ರೆ ದೇಹನೇ ಅಲ್ಲ. ಇವನು ದೇಹ ಕಂಡಾಗ ಬ್ರಹ್ಮಜ್ಞಾನಿ ಆತ್ಮ ಕಂಡಾಗ ಎಷ್ಟು ಖುಷಿ ಪಡ್ತಾನ, ಹಂಗ ಚಾರ್ವಾಕ ಈ ದೇಹ ಕಂಡಾಗ ಖುಷಿ ಪಡ್ತಾನ. ಅಷ್ಟೇ ಸಂತೋಷ ಇವನಿಗೆ ಆಗ್ತಿರ್ತದ. ಸುದೀರ್ಘ ಕಾಲದ ಆಧ್ಯಾತ್ಮ ಸಾಧನೆಯಿಂದ ಸಾಕ್ಷಾತ್ಕಾರ ಉಂಟಾದರೆ ಅನುಭವಿಗಳು ಎಷ್ಟು ಆನಂದ ಪಡುತ್ತಾರೋ ಕನ್ನಡಿಯಲ್ಲಿ ತನ್ನ ಸುಂದರ ದೇಹ ಕಂಡಾಗ ದೇಹಾತ್ಮವಾದಿಗಳು ಅಷ್ಟೇ ಆನಂದ ಅನುಭವಿಸುತ್ತಾರೆ. ದುರ್ದೈವದಿಂದ ಈ ಜನ ಜನ್ಮ ಮರಣ ಪ್ರಪಾತಕ್ಕೆ ಸಿಕ್ಕು ಬಳಲುತ್ತಾರೆ. ಇವರಿಗೆ ಜನ್ಮ ಮರಣ ಪ್ರಪಾತಕ್ಕೆ ಬಿದ್ದು ಒದ್ದಾಡ್ತಿರ್ತಾರೆ, ಹುಟ್ಟು ಸಾವುಗಳ ಮಧ್ಯೆ. ಇವರ ಭವಿಭಾವ ಹೋಗಬೇಕೆಂದರೆ ಗುರುದೀಕ್ಷೆ ಅತ್ಯವಶ್ಯಕ. ವೇದೋಕ್ತ ಸತ್ಕರ್ಮಗಳು ಅನಿವಾರ್ಯ. ಈಗ ಚಾರ್ವಾಕರ ಬಗ್ಗೆ ಭಿನ್ನಾಭಿಪ್ರಾಯ, ಹೇಯ ಭಾವ, ಒಂಥರ ಕೀಳರಿಮೆ ಉಂಟಾಗ್ತದಲ್ಲ, ಇದು ಉಂಟಾಗಬಾರ್ದು. ಬ್ರಹ್ಮಜ್ಞಾನಿಗಳು ಏನ್ ಮಾಡಬೇಕು? ಅಯ್ಯೋ ಪಾಪ, ಏನು ತಿಳ್ಕೋಬೇಕು ಅದು ತಿಳ್ಕೊಳ್ಳಾರ್ದೆ ಅವ್ರನ್ನು ನಮ್ಮಂಗೆ ಸಾಧಕರು ಅದರ ಸರಿಯಾದ ಮಾರ್ಗದರ್ಶನ ಸಿಗ್ಲಾರ್ದಕ್ಕ ಅವ್ರು ಯಾವ್ದಾವದಕ್ಕೋ ಆತ್ಮ ಅಂತ ತಿಳ್ಕೊಂಡು ಏನೇನೋ ಆಚಾರ ವಿಚಾರಗಳು ಮಾಡ್ಲಕತ್ತಾರ. ಈಗೇನ್ ಮಾಡಬೇಕು? ಎದೆದಕ್ಕೋ ಆತ್ಮ ಅಂತೇಳಿ ಏನೇನೋ ಆಚಾರ ವಿಚಾರ ಮಾಡ್ಲಕತ್ತಾರ. ಹಂಗ್ ಮಾಡೋದ್ರಿಂದ ಏನಾಯ್ತು? ಅವ್ರದ್ದು ಆಯುಷ್ಯ ನಷ್ಟ, ಶಕ್ತಿ ಸಾಮರ್ಥ್ಯ ನಷ್ಟ, ಮನುಷ್ಯ ಜನ್ಮ ವ್ಯರ್ಥ. ಹಿಂಗ್ ಮಾಡ್ಕೊಳಕತ್ತಾರ. ಅವ್ರ ಬಗ್ಗೆ ಕರುಣೆ ಇರ್ಬೇಕಾ ಬೇಡ? ಏನ್ ಅವ್ರ ಬಗ್ಗೆ ಹೊಟ್ಟೆ ಕಿಚ್ಚಿರ್ಬೇಕ? ವೇಷ್ಣವನ್ ಮಕ್ಕಳು ಅಂತೇಳಿ ಚಾರ್ವಾಕರಿಗೆ ಬೈದ್ರೆ ಅವ್ರು ಯಾರೋ ಚಾರ್ವಾಕರು ಬೇರೆ ಅದಾರ, ನಾವು ಭಾರಿ ಜ್ಞಾನಿ ಅಂತ ನಾವು ತಿಳ್ಕೊಂಡಿವಿ. ನಾವು ಚಾರ್ವಾಕರೇ. ದೇಹದ ವಿಷಯ ಬಂದಾಗ ನಾವು ಚಾರ್ವಾಕರೇ. ದೈಹಿಕವಾಗಿ ನಾವು ಚಾರ್ವಾಕರೇ, ಭವಿಗಳೇ. ಆತ್ಮದ ವಿಷಯ ಬಂದಾಗ ನಾವು ಭಕ್ತರು, ಜ್ಞಾನಿಗಳು. ಎರಡೂ ನಮ್ಮ ಸಲುವಾಗಿ ಅದಾವ. ಎಲ್ಲಾ ಸಿದ್ಧಾಂತಗಳು ನಮ್ಮ ಉದ್ಧಾರಕ್ಕೆ ಅದಾವ. ಹೀಗಾಗಿ ಎಲ್ಲಾ ಸಿದ್ಧಾಂತಗಳು ನಮ್ಮ ಮೇಲೆ ಅಳವಡಿಸಿಕೊಂಡು ನಾವು ಸರಿಯಾಗಿ ತಿಳ್ಕೋಬೇಕು. ತಿಳ್ಕೊಂಡು ನಾವೇನು ದೇಹದ ಭವಿತನ, ಚಾರ್ವಾಕತನ ಏನ್ ಮಾಡ್ಬೇಕಾಗ್ಯದ? ತ್ಯಾಗ ಮಾಡ್ಬೇಕಾಗ್ಯದ. ಆತ್ಮಜ್ಞಾನದ ಜ್ಞಾನಿಯ ಒಂದು ಸ್ಥಿತಿ ಏನ್ ಮಾಡ್ಕೋಬೇಕಾಗ್ಯದ? ನಾವು ಪ್ರಾಪ್ತಿ ಮಾಡ್ಕೋಬೇಕಾಗ್ಯದ. ಅದಕ್ಕೇನ್ ಬೇಕು? ಭವಿತನ ಕಳ್ಕೊಳ್ಳೋದಕ್ಕ, ಚಾರ್ವಾಕತನ ಕಳ್ಕೊಂಡು ಭಕ್ತನಾಗೋದಕ್ಕ, ಮಹಾತ್ಮನಾಗೋದಕ್ಕ ಏನ್ ಬೇಕು? ಏನ್ ಅವಶ್ಯಕತೆ? ಅದು ಗುರುವಿನ ಮಾರ್ಗದರ್ಶನ. ಅದಕ್ಕೊಬ್ಬ ಗುರು ಬೇಕು. ಚಾರ್ವಾಕರಿಗೆ ಅತ್ಯಂತ ಅವಶ್ಯಕತೆ ಗುರು. ಎಲ್ಲ ತಿಳ್ಕೊಂಡು ನಾ ಬ್ರಹ್ಮದೀನಿ ಅಂತನವರಿಗೆ ನಿಮಗೆ ಗುರುಗಳಿರಬೇಕು. ಚಾರ್ವಾಕಿಗಿಲ್ಲ, ಅವನಿಗೆ ದೇಹನೇ ಆತ್ಮ ಅಂತನಲ್ಲ. ಗುರುವಿನ ಅವಶ್ಯಕತೆ ಚಾರ್ವಾಕರಿಗೆ ಅದು ನಿಮಗೆ ಜಾಸ್ತಿ ಅದು.
ಮಕ್ಕೊಂಬಿಟ್ರೆ ಎಲ್ಲ ಮುಗೀತು, ತಣ್ಣಗಾಗೈತೆ. ಏನ್ರಿ? ಆಯ್ತಾಯ್ತು. ಈಗ ಅವಶ್ಯಕತೆ ಯಾರಿಗದಂತ? ಚಾರ್ವಾಕರಿಗೆ ಹೆಚ್ಚು ಅವಶ್ಯಕತೆ ಅದೋ ಏನು ಆತ್ಮಜ್ಞಾನ, ನಾ ಆತ್ಮ ನಾ ದೇಹ ಅಲ್ಲ ಅಂತ ತಿಳ್ಕೊಂಡಂತ ಜ್ಞಾನಿಗಳಿಗೆ ಆ ಗುರುವಿನ ಅವಶ್ಯಕತೆ ಅದೋ ಏನು ದೇಹನೇ ನಾನು ಅಂತ ತಿಳ್ಕೊಂಡ ಭವಿಗಳಿಗೆ ಗುರುವಿನ ಅವಶ್ಯಕತೆ ಅದೋ? ಚಾರ್ವಾಕರಿಗೆ ಬೇಕು. ನಮ್ಮ ಚಾರ್ವಾಕತ್ವ, ನಮ್ಮ ಭವಿತನ, ನಮ್ಮ ಚಾರ್ವಾಕತ್ವ ಕಳ್ಕೋಬೇಕಾದ್ರೆ ಗುರುವಿನ ಅವಶ್ಯಕತೆ ಬೇಕು. ಗುರುವಿನ ಬಳಿ ಏನ್ ಸಾಧನೆ ಮಾಡ್ಲಕತ್ತೀರಿ ಅಂದ್ರೆ ನಮ್ಮದು ಚಾರ್ವಾಕ ಬುದ್ಧಿ ಕಳ್ಕೊಳಕತ್ತೀವಿ. ಭವಿತನ ಏನ್ ಭವಿತನ ಅಂದ್ರೆ ಹುಟ್ಟು ಸಾವು ಅಂತೇನು ಮೋಕ್ಷದ ಚಕ್ರದಾಗ ಬಿದ್ದೀವಿ. ಹುಟ್ಟಿ ಬರ್ತೀವಿ. ಎದಕ್ ಬರ್ತೀವಿ? ಹಿಂದಿನ ಕರ್ಮ ಭೋಗಿಸ್ಲಕ್ಕ. ಭೋಗಿಸ್ತಾ ಮತ್ತೆ ಇನ್ನ ಒಂದು ಮಟ್ಟಿ ಕರ್ಮ ಮಾಡಿಡ್ತೀವಿ ಇಲ್ಲಿ. ಮತ್ತ ಅದನ್ನ ಮಾಡಿ ಸತ್ತು ಹೋಗ್ತೀವಿ. ಮತ್ತ ಅದನ್ನು ಭೋಗಿಸ್ಲಕ್ಕ ಮತ್ತೆ ಹುಟ್ಟಿ ಬರ್ತೀವಿ. ಈ ಭವಚಕ್ರಗಳು 1,000,000 ಜನ್ಮ ಆದ್ರೂ ಬಿಡಂಗಿಲ್ಲ. ನಾವು ಪರಮಾತ್ಮ ಏನ್ ಸಾಧನೆ ಮಾಡ್ಬೇಕು ಅದು ಸಾಧನೆ ಮಾಡಿದ್ರೆ ಮಾತ್ರ ಬಿಡುತ್ತಾನೆ. ಇಲ್ಲಾಂದ್ರೆ ಆ ಭವಚಕ್ರದಾಗ ಹಾಕಿ ತಿರುಗಿಸ್ತಿರ್ತಾನೆ. ನಮಗೆ ಹುಟ್ಸೋದು ಸಾಯಿಸೋದು ಇದು ಮಾಡ್ತಾನೆ ಇರ್ತಾನೆ. ಅದಕ್ಕೆ ಭವಚಕ್ರದಿಂದ ಹೊರಗೆ ಬರಬೇಕಾದ್ರೆ ಅದು ಅಜ್ಞಾನದ ಕಾರಣ, ದೇಹನೇ ನಾನು ಎನ್ನುವ ಅಜ್ಞಾನದ ಕಾರಣ ಭವಚಕ್ರದಾಗೆ ಸಿಲುಕಿ ಜೀವ ಒದ್ದಾಡ್ಲಕತ್ತದ. ಆ ದೇಹ ನಾನಲ್ಲ, ದೇಹ ನಾನಲ್ಲ, ನಾನು ಆತ್ಮ ಅಂತ ತಿಳ್ಕೊಂಡು ಯಾವಾಗ ದಿವ್ಯಜ್ಞಾನಿ ಆಗ್ತೀರಿ, ಯಾವಾಗ ಬ್ರಹ್ಮಜ್ಞಾನಿ ಆಗ್ತೀರಿ, ಆವಾಗ ಅದಾಗೋದಕ್ಕೆ ಗುರುವಿನ ಅವಶ್ಯಕತೆ ಅದ. ಅವಾಗೇನಾಯ್ತು? ಭವಿತನ ಚಾರುವಾಕತನವನ್ನು ಕಳ್ಕೊಂಡಿರ್ತೀವಿ ಅಷ್ಟೆ. ಅದಕ್ಕೆ ಗುರುವಿನ ಅವಶ್ಯಕತೆ. ಈಗ ಆರಾಮಿದ್ದವರಿಗೆ ದವಾಖಾನಿ ಬೇಕು, ಏನು ಆರಾಮ್ ಇರ್ಲಾರ್ದ ರೋಗ ಇದ್ದವ್ರಿಗೆ ದವಾಖಾನಿ ಬೇಕು? ರೋಗ ಇದ್ದವ್ರು. ಅದಕ್ಕೆ ಈ ಬ್ರಹ್ಮಜ್ಞಾನಕ್ಕೆ ಬರೋಂತ ಪೇಷಂಟ್ಸ್ ಯಾರಪ್ಪ ಅಂತಂದ್ರೆ ಚಾರ್ವಾಕರು. ಮತ್ತೆ ನಮ್ಮ ಚಾರ್ವಾಕ ಬುದ್ಧಿನೇ ಚಾರ್ವಾಕರನ್ನು ಮತ್ತೆ ಬೇರೆ ಯಾರಂತ ನಮ್ಮ ಬುದ್ಧಿ, ನಮ್ಮ ಚಾರ್ವಾಕ ಬುದ್ಧಿನೇ ನಮ್ಮ ಪೇಷಂಟ್. ಅದನ್ನು ನಾವು ರಿಪೇರಿ ಮಾಡ್ಕೋಬೇಕಷ್ಟೆ. ಓಕೆ. ನಾಳೆ ಮತ್ತೆ ಪ್ರಾಣ, ಮನಸ್ಸ, ಬುದ್ಧಿ ಇವೆಲ್ಲ ಆತ್ಮ ಅಲ್ಲ, ದೇಹ ಆತ್ಮ ಅಲ್ಲ ಹೆಂಗೆ ಹೇಳ್ಯಾರ ಹಿಂಗೆ ಇವುದ್ರ ಬಗ್ಗೆನೂ ನಾಳೆ ಹೇಳ್ಕೊತ ಹೋಗ್ತಾರೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಶರೀರದ ಯಾವ ಭಾಗದಾಗಿರ್ತಿದ್ರೆ ಅಪ್ಪಾಜಿ? ಹೃದಯ ಭಾಗದಾಗ ಕಾರಣ ಶರೀರದಾಗಿರ್ತಿದ್ರೆ ಆತ್ಮ? ಹಾಲು ಒಂದು ಬೊಗಣಿ ಹಾಲಿನಾಗ ತುಪ್ಪ ಯಾವ ಭಾಗದಾಗ ಇರ್ತದ? ಎಲ್ಲ ಕಡೆ ಹಂಗೆ ಸರ್ವ ವ್ಯಾಪಕ. ಮತ್ ಫೋಟೋ ತೆಗೆದು ಫೋಟೋದಾಗ ಕಂಡು ಹಿಡಿದಾರಲ್ರಿ ಕೆಲವೊಂದು ಆತ್ಮ ಹಿಂಗಷ್ಟ ದೀಪದ್ರಿಗೆ ತಗೊಳ್ಳೆಲ್ಲ. ಅವ್ರ ಪ್ರಶ್ನೆಗೆ ಅಲ್ಲೇ ಉತ್ತರ. ನಮ್ಮ ಪ್ರಶ್ನೆಗೆ ನಮ್ಮ ಹತ್ರ ಪ್ರಶ್ನೆ ಕೇಳಿದ್ರೆ ಹಾಲಿನ ತುಪ್ಪ ಹೆಂಗಿರ್ತದ ಹಾಗೆ. ಅದ್ಯಾರು ತೋರಿಸ್ಲಕತ್ತಾರ ಆ ಪ್ರಶ್ನೆ ಅವ್ರಿಗೆ ಕೇಳಿದ್ರೆ ಅವ್ರು ಏನ್ ಹೇಳ್ತಾರ ಅದು ಅವ್ರಿಗೆ ಬಿಟ್ಟದ್ದು. ಅಂಗಾಲ ಹೆಬ್ಬಟ್ಟಿನ ಉಗುರಿನ ತುದಿಯಿಂದ ಅಳ್ನೆತ್ತಿಯ ಕೂದಲಿನ ತುದಿ ತನಕ ನಖ ಶಿಖಾಂತ. ನಖ ಅಂದ್ರೆ ಹೆಬ್ಬಟ್ಟಿನ ಉಗುರ. ಶಿಖ ಅಂತಂದ್ರೆ ತಲೆಗಿನ ಜುಟ್ಟದ ಕೂದಲ ತುದಿ. ನಖ ಶಿಖಾಂತವಾಗಿ ಓತ ಪ್ರೋತ ಒಳಗು ಮತ್ತು ಹೊರಗೆ ತುಂಬಿ ತುಳುಕುವ ಚೈತನ್ಯನೇ ಆತ್ಮ. ಈ ಕೂದಲ ಉಗುರ ಅದ್ರೊಳಗೆ ಪ್ರಾಣ ಇಲ್ಲ, ಆದ್ರೂ ಬೆಳೀತದಲ್ರಿ. ಬೆಳೀತದಂದ್ರೆ ಪ್ರಾಣ ಅದ. ಅದ್ರಾಗ ಯಾವ ಪ್ರಾಣ ಅದ? ಈ 10 ಪ್ರಾಣಗಳು ಓದಿರಲ್ಲ. ಉಗುರ ಮತ್ತು ಕೂದಲ ಬೆಳಿತಾವಂದ್ರೆ ಅದ್ರಾಗ ಪ್ರಾಣ ಇದ್ರೆ ಬೆಳೀತದಲ್ಲ. ಅದಕ್ಕೆ ಅದು ಬೆಳೆಯೋದಕ್ಕೆ ಪ್ರಾಣ ಯಾವ ಪ್ರಾಣದಿಂದ ಅದು ಬೆಳೀತದ? ಉಗುರ್ನಾಗ ಯಾವ ಪ್ರಾಣ ಅದ, ಕೂದಲ್ದಾಗ ಯಾವ ಪ್ರಾಣ ಅದ ಎಲ್ಲ ತಿಳ್ಕೋಬೇಕು.
ನಿಮ್ ತಲೆಯಾಗ ಇರೋ ತನಕ ಕೂದಲಿಗೆ ಎಷ್ಟು ಬೆಲೆ, ಯಾರ್ಯಾರು ಹಿಡಿದು ಜಗ್ಗಿದ್ರೆ ಸುಮ್ಮಿರ್ತೀರ? ಅವೇ ಕತ್ತರಿಸಿ ತೆಳಗ್ ಒಗದ್ರೆ ಅಜಾಮರೆಲ್ಲ ಕಾಲಾಗ ಹಾಕಿ ತುಳಿತಿರ್ತಾರ. ಅದಕ್ಕೆ ಆತ್ಮದ ಜೊತೆಗೆ ಇದ್ದಾಗೆ ಈ ಶರೀರ ಅಥವಾ ಶರೀರದ ಅವಯವಗಳಿಗೆ ಮರ್ಯಾದೆ. ಆತ್ಮದಿಂದ ಬೇರ್ಪಟ್ಟು ಅಂತಂದ್ರೆ ಅದಕ್ಕೇನು ಮರ್ಯಾದೆ ಇಲ್ಲ. ನಿಮ್ಮ ಕೈಯಿಂದ ಬೆರಳಿನಿಂದ ಕಟ್ ಮಾಡಿದ ಉಗುರ ಎಲ್ಲರೂ ನೆಲದ ಮೇಲೆ ಬಿತ್ತಂದ್ರೆ ಅಯ್ಯೋ ಅಲ್ಲಿ ಬಿತ್ತು ಇಲ್ಲಿ ಬಿತ್ತು ಅಂತೇಳಿ ಏನಾರ ಹುಡುಕಾಡ್ತೀರ ಉಗುರಿಗೆ? ನಿಮ್ಮಿಂದ ಬೇರ್ಪಟ್ಟ ಉಗುರು ಅದು ಯಾರು ತುಳಿದ್ರೇನು ಏನಾದ್ರೆ ಹಂಗ ಅದಕ್ಕೆ ಬೆಲೆ ಯಾವಾಗ ನಿಮ್ಮ ಶರೀರದ ಜೊತೆಗೆ ನಿಮ್ಮ ಆತ್ಮದ ಜೊತೆಗೆ ಅದು ಅಟ್ಯಾಚ್ಮೆಂಟ್ ಇದ್ದಾಗೆ ಅದಕ್ಕೆ ಬೆಲೆ. ಆತ್ಮದಿಂದ ಬೇರೆ ಆಯ್ತು ಅದರ ಬೆಲೆ ಹೋಗ್ಬಿಡ್ತು. ಎಷ್ಟೇ ಕಷ್ಟ ಅಲ್ಲಿ ಅತ್ತಿ ಮಾವ ಗಂಡ ಹೆಂಡತಿ ಸಂಸಾರ ಕೂಡಿ ಇದ್ರ ಅದರ ಬೆಲೆ ಅದರ ಸಂಗಟ ಇರ್ತದೆ. ಅದು ಸಪರೇಟ್ ಮನಿ ಮಾಡ್ತಾರಲ್ಲ ಅವರೆಲ್ಲ ಈ ಉಗುರ ಕೂದಲ ಕತ್ತರಿಸೋಗದಂಗ ಅವ್ರ ಬೆಲೆ ಎಲ್ಲ ಕಡಿಮೆ ಆಗಿಬಿಡ್ತು. ಸೊಸೈಟಿ ಅರ್ಥ ಇಲ್ಲದ ಸಂಸಾರ ಆತಾವ. ಯಾವಾಗ ಹಿಂದಿನ ಪರಂಪರೆಯಿಂದ ಕತ್ತರಿಸಿ ಕಡಿಗೆ ಬರ್ತಾರಲ್ಲ ಮುಂದ ಅವ್ರ ಜೀವನದಾಗೂ ಬರೀ ಕತ್ತರಿಗಳೇ ಆಗ್ಬಿಡ್ತಾವ. ಎಲ್ಲ ಕಟ್ಟೆ ಬಹಳ ದೊಡ್ಡ ಶಾಪ ಅನುಭವಿಸ್ಬೇಕಾಗ್ತದೆ. ಹಿಂದಿನ ಪರಂಪರೆಯಿಂದ ನಾವು ಕಟ್ ಮಾಡ್ಕೊಂಡು ಬಂದೇವಂದ್ರ ಮುಂದಿನವರು ತಮ್ಮ ಹಿರಿಯರ ಸಂಗಟ ಹೆಂಗ್ ನಡ್ಕೋತಾರ ಅನ್ನೋದು ಹೊಸ ಪೀಳಿಗೆ ಜನರಿಗೆ ಕಣ್ಣಿಗೆ ಕಾಣಿಸ್ತಿತ್ತು ಅಂದ್ರೆ ಅವ್ರಿಗೆ ಟ್ರೈನಿಂಗ್ ಸಿಗ್ತದೆ. ಆ ಹೊಸ ಪೀಳಿಗೆ ಜನರಿಗೆ ಏನು ಕಣ್ಣಿಗೆ ಕಾಣಂಗಿಲ್ಲ. ಅವು 3 ವರ್ಷ 5 ವರ್ಷದ ಮಕ್ಕಳ ಹಡೆಯನ್ನ ತಗೊಂಡ್ಬಂದ್ಬಿಡ್ತಾರ. ಅವು ಆದಿವಾಸಿ ಇದ್ದಂಗಿರ್ತಾವ. ಏನಾದ್ರು ಧಾರಾವಾಹಿ ನೋಡೇ ಕಲಿಬೇಕು. ಮನ್ಯಾಗ ಏನ್ ನಡೀತದ, ಮನ್ಯಾಗ ಹೆಂಗಿರ್ಬೇಕು ಅನ್ನೋದೇ ಗೊತ್ತಾಗಲ್ಲ. ದೊಡ್ಡ ನಷ್ಟ ಮಾಡ್ಕೋತಾರ ಮನಿ ಬಿಟ್ಟು ಹೊರಗೆ ಬಂದು. ಕೂಡೇ ಇರ್ಬೇಕು, ಗುದ್ದಾಡ್ಕೋತಿದ್ರು ಬೇರೆ ಕಡೆ ಹೋಗ್ಬಾರ್ದು. ಬೇರೆ ಕಡೆ ಹೋದ್ರ ತಲೆಗಿನ್ನು ಕತ್ತರಿಸಿದ ಕೂದಲಾದಂಗ ಆಗ್ಬಿಡ್ತಾರ ಅಷ್ಟೇ. ಅದಕ್ಕೆ ಬೆಲೆ ಇರಲ್ಲ. ಓಕೆ, ಟೈಮ್ ಆಯ್ತು. ಎಲ್ಲರಿಗೂ ನಿದ್ದೆ ಬರಕತ್ತದ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಮತ್ತೇನು ಕೊಟ್ರೆ ಗುರುಗಳು? ಆರಾಮದಿರಿ?